ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಸಾಮಾನ್ಯವಾಗಿ ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಪಾಡಿಗೆ ನಾವಿದ್ದರೂ ಕೂಡ ಶತ್ರುಗಳು ನಮಗೆ ಪದೇ 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 ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತಾರೆ. ನಮ್ಮ ಪಾಡಿಗೆ ನಾವಿದ್ರೂ ನಮ್ಮ ತಂಟೆಗೆ ಬರಲಿಲ್ಲ ಅಂದರೆ ಅವರಿಗೆ ತಿಂದಿದ್ದು ಅರಗದೇ ಇಲ್ಲ ಅನಿಸುತ್ತೆ. ಹೀಗೆ ಸುಮ್ಮನೆ ವ್ಯರ್ಥ ಜಗಳವನ್ನು ಮಾಡ್ತಾನೆ ಇರ್ತಾರೆ. ಇದು ನಿಮಗೂ ಕೂಡ ಭಾಳ ಸಲ ಅನುಭವ ಆಗಿರ್ತದೆ. ಇಂತಹ ಶತ್ರುಗಳ ಅಹಂಕಾರವನ್ನು ಅಟ್ಟಡಗಿಸೋದು ಹೇಗೆ? ಇಂತಹ ಶತ್ರುಗಳು ನಿಮ್ಮನ್ನು ಕಂಡು ಹೆದರಿ ಮೂಲೆಗೆ ಕೂರಬೇಕು ಅಂದರೆ ಏನು ಮಾಡಬೇಕು? ಇಂತಹ ಶತ್ರುಗಳು ನಿಮ್ಮನ್ನು ಕಂಡ್ರೆ ಭಯದಿಂದ ಎದುರು ಮಾತಾಡಬೇಕು ಅಂದರೂ ತಲೆ ಎತ್ತಿ ನಿಮ್ಮನ್ನು ನೋಡಬೇಕು ಅಂದ್ರೂ ಆಲೋಚನೆ ಮಾಡುವಂತಹ ಸ್ಥಿತಿಗೆ ತರಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಸಾಮಾನ್ಯವಾಗಿ ಶತ್ರುಗಳು ಇವತ್ತಿನ ದಿನ ನಾನಾ ವಿಧದಲ್ಲಿ ಸೃಷ್ಟಿಯಾಗ್ಬಿಟ್ಟಿರ್ತಾರೆ. ನಿಮ್ಮ ಏಳಿಗೆಯನ್ನು ಸಹಿಸೋದಿಲ್ಲ. ಯಾವುದೋ ಕಾರಣಕ್ಕೆ, ಯಾವುದೋ ವಿಷಯಕ್ಕೆ ಯಾವತ್ತೂ ಆದಂತಹ ಒಂದಷ್ಟು ಮನಸ್ತಾಪದಿಂದ ಹಗೆಯನ್ನು ಸಾಧಿಸ್ಕೊಂಡು, ಜಿದ್ದನ್ನು ಸಾಧಿಸ್ಕೊಂಡು, ಆ ಜಿದ್ದನ್ನು ಬೆಳೆಸ್ತಾ ಅವರೂ ನೆಮ್ಮದಿಯಾಗಿರದೆ, ನಿಮ್ಮನ್ನೂ ನೆಮ್ಮದಿಯಾಗಿ ಇರಲಿಕ್ಕೆ ಬಿಡದೆ ತೊಂದರೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ನಿಮಗೆ ನಿಮ್ಮ ಒಂದು ತೇಜೋವಧೆ ಮಾಡ್ತಾ ಇರ್ತಾರೆ. ಎಲ್ಲ ಕಡೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡ್ತಾ ಇರ್ತಾರೆ. ನಿಮಗೆ ತೊಂದರೆ ಕೊಡಬೇಕನ್ನುವಂತಹ ಮೂಲ ಉದ್ದೇಶ ಇಟ್ಕೊಂಡು ನಾನಾ ವಿಧದಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಅಪಪ್ರಚಾರ, ಶತ್ರುವಿನ ಒಂದು ಬ್ರಹ್ಮ ಅಸ್ತ್ರ ಅಂದರೆ ಅದು ಅಪಪ್ರಚಾರ. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಾರೆ. ನೀವು ಹೋದಲ್ಲಿ, ಬಂದಲ್ಲಿ, ಕುಂತಲ್ಲಿ, ನಿಂತಲ್ಲಿ ನಿಮಗೆ ತುಂಬ ತುಚ್ಛವಾಗಿ ಮಾತಾಡ್ತಾರೆ 4 ಜನರಲ್ಲಿ. ಮತ್ತು ಏನಂದರೆ ನಿಮಗೆ ಪ್ರಾಮುಖ್ಯತೆಯೇ ಕೊಡ್ತಾ ಇರೋದಿಲ್ಲ. ನಿಮಗೆ ನಿಮ್ಮ ಯಜಮಾನಿಕೆಯನ್ನು ನಾಶ ಮಾಡ್ತಾ ಹೋಗ್ತಾರೆ ಒಂದು ಕಡೆಯಿಂದ. ಮತ್ತು ಕೆಲವೊಂದು ರೀತಿಯಲ್ಲಿ ಏನಾಗ್ತಾ ಇರ್ತದೆ ಅಂದರೆ, ಅವ್ರನ್ನ ಕಂಡು ನೀವು ಹೆದರ್ಕೊಂಡು ಬದುಕ್ತಾ ಇರ್ತೀರ ಕೊಚ್ಚೆ ಮೇಲೆ. ಯಾಕಂದರೆ ನಿಮ್ಮ ಥಾಟ್ ಏನಾಗಿರ್ತದೆ, ಕೊಚ್ಚೆ ಮೇಲೆ ಏನಕ್ಕೆ ಕಲ್ಲೆಸಿಬೇಕು, ಕೊಚ್ಚೆ ಮೇಲೆ ಕಲಿಸಿದರೆ ಅದು ಮತ್ತೆ ನಮಗೆ ಸಿಡಿಯುತ್ತಲ್ಲ ಅನ್ನುವಂಥದ್ದು. ಬಟ್ ಇವತ್ತು ಮನುಷ್ಯನ ತಾಳ್ಮೆಗೂ ಒಂದು ಇತಿಮಿತಿ ಅಂತಕ್ಕಂಥದ್ದು ಇರ್ತದೆ. ಎಷ್ಟು ತಾಳ್ಮೆ ತಗೋಬೇಕು ಅಷ್ಟು ತಾಳ್ಮೆಯಿಂದ ನೀವು ಅವ್ರನ್ನ ಸಹಿಸ್ಕೊಂಡು ಹೋಗ್ತಾನೆ ಇರ್ತೀರ. ಸೊ ಈ ರೀತಿಯಾಗಿ ಬದುಕಿ ನಿಮಗೇನಾಗ್ತಾ ಇದೆ, ಮನಸ್ಸಿಗೆ ಒಂಥರ ಕಳವಳ. ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂಥವ್ರಿಗೆ, ನಾವು ಭಗವಂತ ಇಲ್ವಾ ಅಂಥವ್ರಿಗೆ, ಏನು ಮಾಡಲ್ವಾ? ಇವತ್ತು ನೋಡಿ, ಸಾಮಾನ್ಯವಾಗಿ ಕೆಟ್ಟವರು ಒಳ್ಳೆಯವರಾಗಿ ಪರಿವರ್ತನೆ ಹೊಂದರೆ ಅದು ಆಶ್ಚರ್ಯ ಪಡುವಂಥದ್ದು ಅಂತಕ್ಕಂಥದ್ದೇನಿಲ್ಲ. ಅದು ಕ್ಯಾಜುವಲಾಗಿ ಆಗ್ಬೋದು. ಆದರೆ ಒಳ್ಳೆಯವರು ಯಾವಾಗಲೂ ಕೂಡ ಕೆಟ್ಟವರು ಆಗೋಕ್ಕೆ ಸಾಧ್ಯ ಇಲ್ಲ. ಆ ಥರ ಏನಾರು ಆದರೆ ಅದು ಆಶ್ಚರ್ಯ ಪಡುವಂಥ ವಿಚಾರ ಆಗಿಬಿಡ್ತದೆ. ವೀಕ್ಷಕರೇ, ಸಾಮಾನ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ಕೆಟ್ಟವರು ಹೇಗೆ ಬೇಕಾದ್ರೂ ಪರಿವರ್ತನೆ ಆಗ್ಬೋದು. ಕೆಟ್ಟವ್ರಿಗೆ ಅವರ ಕರ್ಮಫಲಾನುಸಾರವಾಗಿ ಕೆಟ್ಟದಾದಾಗ ಅವರು ಪರಿವರ್ತನೆಯಾಗಿ ಒಳ್ಳೆಯವರಾಗುವಂಥ ಸಾಧ್ಯತೆಗಳಿರ್ತದೆ. ಆದರೆ ಒಳ್ಳೆಯವರು ಯಾವತ್ತೂ ಕೂಡ ಕೆಟ್ಟವರಾಗಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಆ ಅಂತರಂಗದ ಮಿಡಿತ, ಆ ಅಂತರಂಗದಲ್ಲಿರುವಂಥ ಒಳ್ಳೆತನ ಕೆಟ್ಟದ್ರಲ್ಲೂ ಒಳ್ಳೆಯದೇ ಆಗಿರ್ತದೆ ಅವರಿಗೆ. ಸೊ ಹೀಗೆ ಈ ರೀತಿಯಲ್ಲಿ ಕೆಡುಕನ್ನು ಬಯಸ್ಕೊಂಡು ನಿಮಗೆ ಶತ್ರುತ್ವ ಅಂದರೆ ಒಂದು ರೀತಿಯಲ್ಲಿ ನಿಮ್ಮನ್ನು ಸಾಯಿ ಹೊಡಿಬೇಕು, ನಿಮ್ಮನ್ನು ಬದುಕಲಿಕ್ಕೆ ಬಿರಲಾರ್ದಂತಹ ಒಂದಷ್ಟು ಶತ್ರುತ್ವವನ್ನು ಬೆಳೆಸ್ಕೊಂಡು ನಿಮ್ಮನ್ನು ನಾಶ ಮಾಡಬೇಕು ಅಂತ ಕುಂತಿರ್ತಾರೆ. ನೋಡಿ, ಇಂತಹ ಸಂದರ್ಭಗಳಲ್ಲಿ ತುಂಬ ಸುಲಭವಾಗಿ ನಿಮ್ಮ ಮನೆಯಲ್ಲೇ ಸಿಗುವಂತಹ ಅಥವಾ ಅಕ್ಕಪಕ್ಕ ಅಂದರೆ ಬನ್ಸಾರಿ ಅಂಗಡಿಯಲ್ಲಿ ಸಿಗುವಂತಹ ಸಣ್ಣ ಪುಟ್ಟ ಇಂಗ್ರೀಡಿಯೆಂಟ್ಗಳಿಂದನೇ ನಿಮ್ಮ ಶತ್ರುವಿನ ಅಹಂಕಾರವನ್ನು ಅಟ್ಟಡಗಿಸಿ ಅವರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಹತೋಟಿಗೆ ತೆಗೆದುಕೊಳ್ಳುವಂತಹ ಒಂದು ವಿಭಿನ್ನ ತಂತ್ರಗಳಿದೆ. ಹೌದಾ ಗುರುಗಳ, ಏನಪ್ಪ ಅಂತಹ ಒಂದು ವಿಭಿನ್ನ ತಂತ್ರಗಳಂತ ನೀವು ಕೇಳ್ಬೋದು. ಇದೆಲ್ಲ ಹೇಗೆ ಗುರುಗಳ ಆಗ್ತದಾ ಅಂತಲೂ ಕೂಡ ಕೇಳ್ಬೋದು. ನೋಡಿ, ಸಾಮಾನ್ಯವಾಗಿ ತಂತ್ರವಿದ್ಯೆಗಳಲ್ಲಿ ನಂಬಿಕೆನೇ ಬಹಳ ಮುಖ್ಯ. ನೀವು ಎಷ್ಟು ನಂಬಿಕೆ ಇಟ್ಕೊಂಡು ಧರ್ಮದಿಂದ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತದೆ. ವೀಕ್ಷಕರೇ, ಈ ಒಂದು ತಂತ್ರಗಳೆಲ್ಲವೂ ಕೂಡ ದೈವಿಕವಾಗಿ, ಶಾಸ್ತ್ರವಾಗಿ, ತಂತ್ರಶಾಸ್ತ್ರದಲ್ಲಿ ಇರುವಂಥದ್ದು ಮತ್ತು ಫಲಕಾರಿಯಾಗುವಂಥದ್ದು. ನೋಡಿ, ಇವತ್ತು ಶತ್ರುಗಳು ಕೆಲವೊಂದು ದಿನಗಳಲ್ಲಿ ನಾವು ಹೇಳ್ಬೋದು ಯಾವ್ಯಾವ ರೀತಿಯಲ್ಲಿ ಉತ್ಪನ್ನ ಆಗ್ತಾರಂತ. ಜಾತಕಾಧಾರಿತವಾಗಿಯೂ ನಿಮಗೆ ಶತ್ರುಗಳು ಯಾರು ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಹೀಗೆ ಈ ಜಾತಕಾಧಾರಿತವಾಗಿ ಇನ್ನೊಂದು ದಿನ, ಅದು ಬಹಳ ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಅದು ಮತ್ತೊಂದು ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಕ್ಯಾಜುವಲ್ ಆಗಿ
ಇವತ್ತು ನಿಮಗೆ ಗೊತ್ತಾಗ್ತದೆ. ನಿಮಗೆ ನಿಮ್ಮ ಅಣ್ಣ ತಮ್ಮಂದಿರೇ ಕೆಲವೊಂದು ಬಾರಿ ಶತ್ರುಗಳಾಗಿರ್ತಾರೆ, ನಿಮ್ಮ ಬೀಗರು ನಿಮಗೆ ಶತ್ರುಗಳಾಗಿರ್ತಾರೆ, ಅಕ್ಕಪಕ್ಕದವರು ಶತ್ರುಗಳಾಗಿರ್ತಾರೆ. ಮತ್ತು ನಿಮಗೆ ಏನಾಗ್ತದೆ, ನೀವು ನಿಮ್ಮ ಪ್ರೀತಿ ಪಾತ್ರರು, ನೀವು ಅವರಿಗೆ ಸಹಾಯ ಮಾಡಿದಂಥವರು, ಇವತ್ತು ನಿಮ್ಮಿಂದ ಉದ್ಧಾರ ಆಗಿರುವಂಥವರೇ ಇವತ್ತು ನಿಮಗೆ ಶತ್ರುಗಳಾಗ್ಬಿಟ್ಟಿರ್ತಾರೆ. ವೀಕ್ಷಕರೇ, ಇಂಥವ್ರಿಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಸೊ ಅವ್ರುಗಳು ನಿಮ್ಮ ಎಲ್ಲ ಥರ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮನ್ನು ಎಲ್ಲ ಕಡೆಯಿಂದನೂ ಬ್ಲಾಕ್ ಮಾಡೋಕ್ಕೆ ಬಂದಿರ್ತಾರೆ. ಸೊ ಹಿಂಗಾಗಿ ಏನಾಗುತ್ತೆ, ನಿಮ್ಮ ಜೀವನನೇ ನಾಶಪಡಿಸ್ಲಿಕ್ಕೆ ಸಿದ್ಧ ಮಾಡಿಬಿಟ್ಟಿರ್ತಾರೆ. ಅವರು ಎಲ್ಲ ಕಡೆಯಿಂದನೂ ಸರಪಳಿಯನ್ನು ಹೆಣೆದು ಬಿಟ್ಟಿರ್ತಾರೆ. ಸೊ ಇಂತಹ ಒಂದು ವ್ಯಕ್ತಿಗಳಿಂದ ನೀವು ಬಾಧೆಗೆ ಒಳಗಾಗಿ ಸಂಕಷ್ಟವನ್ನು ಅನುಭವಿಸ್ಕೊಂಡು, ನೋವನ್ನು ಅನುಭವಿಸ್ಕೊಂಡು, ನಿಮ್ಮ ಒಂದು ಸಹನೆಯನ್ನು ಮೀರಿಕೊಂಡು ತಾಳ್ಮೆಯಿಂದ ಬದುಕ್ತಾ ಇದ್ದರೆ, ನೋವನ್ನು ಅನುಭವಿಸ್ತಾ ಇದ್ದರೆ ಈ ತಂತ್ರ ಮಾಡಿ. ಭಾಳ ಅದ್ಭುತವಾದ ತಂತ್ರ ವೀಕ್ಷಕರೇ. ಈ ತಂತ್ರವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಬಹಳ ಅದ್ಭುತವಾದಂತಹ ತಂತ್ರ ಆಗಿರುತ್ತದೆ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಒಂದು ಸಣ್ಣ ತಾಮ್ರದ ತಗಡನ್ನು ತೆಗೆದುಕೊಳ್ಬೇಕಾಗ್ತದೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಸಣ್ಣ ತಾಮ್ರದ ತಗಡನ್ನು ತೆಗೆದುಕೊಳ್ಳಿ, ಜೊತೆಗೆ ಒಂದು ಸಣ್ಣ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಜೊತೆಗೆ ಸ್ವಲ್ಪ ಸಾಸಿವೆಯನ್ನು ತೆಗೆದುಕೊಳ್ಳಿ, ಒಂದು ಮುಷ್ಟಿಯಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ. ಜೊತೆಗೆ 3 ತರಹದ ಎಣ್ಣೆ. ಇದಿಷ್ಟು ಇಂಗ್ರೀಡಿಯೆಂಟ್ಗಳನ್ನು ಒಂದು ಸಿದ್ಧಪಡಿಸ್ಕೊಳ್ಳಿ. ಜೊತೆಗೆ ಒಂದು ಮರದ ಬೊಂಬೆ, ಯಾವುದಾದ್ರೂ ಸರಿ ಒಂದು ಮರದ ಬೊಂಬೆಯನ್ನು ತೆಗೆದುಕೊಳ್ಳಿ. ಇದಿಷ್ಟನ್ನು ತೆಗೆದುಕೊಂಡು ವೀಕ್ಷಕರೇ ಸಿದ್ಧಪಡಿಸ್ಕೊಂಡ ನಂತರ ಮೊದಲನೇದಾಗಿ ಆ ಮರದ ಬೊಂಬೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ಸಣ್ಣ ತಾಮ್ರದ ತಗಡಿನಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರ್ಕೊಂಡು ಆ ಬೊಂಬೆಯ ಹಣೆಯ ಮೇಲೆ ಮೊಳೆಯಿಂದ ಹೊಡೀರಿ. ಕರೆಕ್ಟಾಗಿ ಅದನ್ನು ಹಣೆಯ ಮೇಲೆ ಪ್ಲೇಸ್ ಮಾಡಿ. ಅದನ್ನು ಮಾಡಿದ ನಂತರ ಮಣ್ಣಿನ ತಟ್ಟೆಯಲ್ಲಿ ಆ ಬೊಂಬೆಯನ್ನು ಇಟ್ಟು ಅದರ ಮೇಲೆ ಒಂದು ಮುಷ್ಟಿ ಬಿಳಿ ಸಾಸಿವೆಯನ್ನು ಹಾಕಿ 3 ತರಹದ ಎಣ್ಣೆಯನ್ನು ಸಹ ಅದರಲ್ಲಿ ಬೆರೆಸಿ, ನಂತರ ಆ ಬೊಂಬೆಯನ್ನು ಆ ಮಣ್ಣಿನ ತಟ್ಟೆಯಲ್ಲೆಲ್ಲ ಇಟ್ಕೊಂಡು ಬಿಳಿ ಸಾಸಿವೆ ಇದನ್ನೆಲ್ಲ ಹಾಕಿದ ನಂತರ ವಿಶೇಷವಾಗಿ ಕರ್ಪೂರದಿಂದ ನಿಮ್ಮ ಶತ್ರುವಿನ ಹೆಸರನ್ನು ಮನದಲ್ಲಿ ನೆನೆಸ್ಕೊಂಡು ಸಂಪೂರ್ಣವಾಗಿ ಅದನ್ನು ಸುಟ್ಟಾಕಿ. ಕಂಪ್ಲೀಟ್ ಬೂದಿ ಆಗಿಬಿಡಬೇಕು ಅದು ವೀಕ್ಷಕರೇ. ಸುಟ್ಟು ಹಾಕಿದ ನಂತರ ಆ ಬೂದಿಯನ್ನು ಹರಿಯುವಂತಹ ನೀರಿಗೆ ಬಿಟ್ಬಿಡಿ. ಹೀಗೆ ಮಾಡಿದ್ರೆ ಸಾಕು ವೀಕ್ಷಕರೇ, ನಿಮ್ಮ ಶತ್ರುವಿನ ಅಹಂಕಾರ ನಾಶವಾಗಿ, ನಿಮ್ಮ ಶತ್ರುವೇ ನಾಶವಾಗಿ, ನಿಮ್ಮನ್ನು ಕಂಡ್ರೆ ನಡುಗುವಂಥ ವ್ಯವಸ್ಥೆಗೆ ಬಂದು, ಅಥವಾ ನೀವು ಅವರ ಒಂದು ಅಟ್ಟಹಾಸದಿಂದ ಮೆರಿತಾ ಇರತಕ್ಕಂತಹ ಒಂದು ದುರಹಂಕಾರಿಗಳು ನಾಶವಾಗಿ ಅವರ ಒಂದು ಕ್ರೂರ ಅಥವಾ ಅವರ ಒಂದು ಶತ್ರು ಬಾಧೆಗೆ ನೀವು ಒಳಗಾಗದೆ ಸೇಫ್ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಅದ್ಭುತವಾದಂತಹ ತಂತ್ರ. ಈ ತಂತ್ರ ನಿಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ಮತ್ತೊಂದು ಸಲ ಪ್ರಸಾರ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಜೊತೆಗೆ ಈ ಥರ ಯಾರೇ ಸಂಕಷ್ಟಗಳನ್ನು, ಯಾರಿಂದನೋ ನೋವನ್ನು ಅನುಭವಿಸ್ತಾ ಇದ್ದಾರೆ, ಯಾರೋ ಹಿಡಿತದಲ್ಲಿದ್ದಾರೆ, ತೊಂದರೆಗೊಳಗಾಗಿದ್ದಾರೆ ಅಂದರೆ ಅಂಥವ್ರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಒಂದು ಕುಟುಂಬದ ಜೀವನವನ್ನು ಕಾಪಾಡಿದಂತಹ ಭಾಗ್ಯ ಪುಣ್ಯ ನಿಮಗೆ ಸಿಗ್ತದೆ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ಹಾಗೆ ನಾವಿರುವಂಥದ್ದು ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು. ತಾವು ನೇರವಾಗಿಯೂ ಸಹ ಬಂದು ನಮ್ಮನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.